ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಮಹತ್ವದ ಬೆಳವಣಿಗೆ ಒಂದರಲ್ಲಿ ಪತ್ರಕರ್ತೆ ಮತ್ತು ಪಾಕಿಸ್ತಾನದ ತೆಹ್ರಿಕ್ ಎ ಇನ್ಸಾಫ್ ಸಂಸ್ಥಾಪಕ ಇಮ್ರಾನ್ ಖಾನ್ ಅವರ ಮಾಜಿ ಪತ್ನಿ ರೆಹಮಾ ಖಾನ್ ಪಾಕಿಸ್ತಾನ್ ರಿಪಬ್ಲಿಕ್ ಪಾರ್ಟಿ ಎಂಬ ತಮ್ಮದೇ ಆದ ಹೊಸ ರಾಜಕೀಯ ಪಕ್ಷವನ್ನು ಪ್ರಾರಂಭಿಸುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಈ ಮೂಲಕ ಪಾಕಿಸ್ತಾನದ ರಾಜಕೀಯಕ್ಕೆ ಮತ್ತೋರ್ವ ಪ್ರಭಾವಿ ಮಹಿಳೆಯ ಪ್ರವೇಶವಾದಂತಾಗಿದೆ. ನಾನು ಇದುವರೆಗೆ ಎಂದಿಗೂ ಕೂಡ ರಾಜಕೀಯ ಸ್ಥಾನಗಳನ್ನು ಸ್ವೀಕರಿಸಿಲ್ಲ. ನಾನು ಹಿಂದೊಮ್ಮೆ ಕೇವಲ ಒಬ್ಬ ವ್ಯಕ್ತಿ ಅಂದರೆ ಇಮ್ರಾನ್ ಖಾನ್ಗಾಗಿ ರಾಜಕೀಯ ಪಕ್ಷವನ್ನು ಸೇರಿದ್ದೆ. ಆದರೆ ಇಂದು ನಾನು ನನ್ನ ಸ್ವಂತ ನಿಯಮಗಳ ಮೇಲೆ ಹೊಸ ರಾಜಕೀಯ ಪಕ್ಷ ಸ್ಥಾಪಿಸುವ ನಿರ್ಧಾರವನ್ನು ಮಾಡಿದ್ದೇನೆ ಅಂತ ರೆಹಮ್ ಖಾನ್ ಸ್ಪಷ್ಟಪಡಿಸಿದ್ದಾರೆ. ತಮ್ಮ ಪಾಕಿಸ್ತಾನ್ ರಿಪಬ್ಲಿಕ್ ಪಾರ್ಟಿಯು ಪಕ್ಷವು ಜನರ ಧ್ವನಿಯಾಗಿ ಕಾರ್ಯನಿರ್ವಹಿಸಲಿದೆ ಅಂತ ಭರವಸೆಯನ್ನು ನೀಡಿರುವಂತಹ ರೆಹಮ್ ಖಾನ್ ಜನರ ಸಮಸ್ಯೆಗಳಿಗೆ ಆಡಳಿತದಲ್ಲಿರುವಂತಹ ಗಣ್ಯರನ್ನ ಹೊಣೆಗಾರನಾಗಿ ಮಾಡುವತ್ತ ಪಕ್ಷ ಶ್ರಮಿಸಲಿದೆ ಅಂತ ಹೇಳಿದ್ದಾರೆ. ಪಾಕಿಸ್ತಾನದ ಪ್ರಸ್ತುತ ರಾಜಕೀಯ ವಾತಾವರಣದ ಬಗ್ಗೆ ಹೆಚ್ಚುತ್ತಿರುವ ಅಸಮಾಧಾನಕ್ಕೆ ತಮ್ಮ ಹೊಸ ಪಕ್ಷವು ಪ್ರತಿಕ್ರಿಯೆಯಾಗಿದೆ ಅಂತ ರೆಹಮಾ ಖಾನ್ ತಿಳಿಸಿದ್ದಾರೆ. ಇದು ಕೇವಲ ಒಂದು ರಾಜಕೀಯ ಪಕ್ಷವಲ್ಲ, ರಾಜಕೀಯವನ್ನ ಸೇವೆಯಾಗಿ ಪರಿವರ್ತಿಸುವ ಒಂದು ಚಳವಳಿಯಾಗಿದೆ ಅಂತ ಕರಾಚಿ ಪ್ರೆಸ್ ಕ್ಲಬ್ನಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ರೆಹಮಾ ಖಾನ್ ಹೇಳಿದರು. ಕರಾಚಿ ಪ್ರೆಸ್ ಕ್ಲಬ್ನಿಂದಲೇ ತಮ್ಮ ರಾಜಕೀಯ ಯಾತ್ರೆಯನ್ನ ಪ್ರಾರಂಭಿಸುವುದಾಗಿ ಅವರು ಘೋಷಣೆಯನ್ನ ಮಾಡಿದ್ದಾರೆ. 2012ರಿಂದ 2025ರವರೆಗೆ ನಾನು ನೋಡುತ್ತಿರುವ ಪಾಕಿಸ್ತಾನವು ಇನ್ನೂ ಶುದ್ಧ ಕುಡಿಯುವ ನೀರು ಮತ್ತು ಮೂಲಭೂತ ಆರೋಗ್ಯ ರಕ್ಷಣೆಯ ಕೊರತೆಯನ್ನು ಹೊಂದಿದೆ. ಇದು ಇನ್ನು ಮುಂದೆ ಸ್ವೀಕಾರ ಅರ್ಹವಲ್ಲ ಎಂಬುದಕ್ಕೆ ನಮ್ಮ ಹೊಸ ರಾಜಕೀಯ ಪಕ್ಷದ ಉದಯವೇ ಸಾಕ್ಷಿ ಅಂತ ಘರ್ಜಿಸಿದರು. ಇನ್ನು ರೆಹಮಾ ಖಾನ್ ತಮ್ಮ ಹೊಸ ರಾಜಕೀಯ ಪಕ್ಷವು ಬದಲಾವಣೆಗಳಿಗೆ ನಿಜವಾದ ಬಯಕೆಯನ್ನ ಹೇಗೆ ಗುರಿಯಾಗಿಸಿಕೊಂಡಿದೆ ಮತ್ತು ಅಧಿಕಾರವನ್ನ ಬೆನ್ನಟ್ಟುವುದನ್ನು ಮೀರಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ವಿವರಿಸಿದರು. ತಮ್ಮ ಸಂಸತ್ತು ಜನರನ್ನ ಪ್ರತಿಬಿಂಬಿಸಬೇಕು, ಪ್ರತಿಯೊಂದು ವರ್ಗವನ್ನ ನಿಜವಾಗಿಯೂ ಆ ವರ್ಗಕ್ಕೆ ಸೇರಿದ ಯಾರಾದರೂ ಪ್ರತಿನಿಧಿಸಬೇಕು ಅಂತ ಅವರು ಸೂಚ್ಯವಾಗಿ ಹೇಳಿದರು. ಇನ್ನು ಪಾಕಿಸ್ತಾನದ ವಂಶ ಪಾರಂಪರ್ಯ ರಾಜಕೀಯದ ಬಗ್ಗೆ ಕಟು ಟೀಕೆ ಮಾಡಿದ ರೆಹಮಾ ಖಾನ್ ತಮ್ಮ ಪಾಕಿಸ್ತಾನ್ ರಿಪಬ್ಲಿಕ್ ಪಾರ್ಟಿ ಯಾವುದೇ ಬಾಹ್ಯ ಆಶೀರ್ವಾದಗಳಿಲ್ಲದೆ ಸ್ಥಾಪನೆಯಾಗಿದೆ ಅಂತ ಹೇಳಿದರು. ನಾವು ಇಲ್ಲಿ ವೈಯಕ್ತಿಕ ಸಾಮ್ರಾಜ್ಯಗಳಿಗೆ ಸೇವೆ ಸಲ್ಲಿಸಲು ಬಂದಿಲ್ಲ. ನಮ್ಮ ಪಕ್ಷದಲ್ಲಿ ಯಾರು ಒಂದೇ ಸಮಯದಲ್ಲಿ 4 ಕ್ಷೇತ್ರಗಳಿಂದ ಸ್ಪರ್ಧಿಸುವುದಿಲ್ಲ. ನಾವು ಇಲ್ಲಿ ರಾಜಕೀಯ ಆಡಲು ಬಂದಿಲ್ಲ ಅಂತ ರೆಹಮಾ ಖಾನ್ ಆಡಳಿತಾರೂಢ ಪಕ್ಷಗಳ ವಿರುದ್ಧ ಕಿಡಿಯನ್ನ ಕಾರಿದ್ದಾರೆ. ಇನ್ನು ಮಾತು ಮುಂದುವರಿಸಿ ಅವರು ಹೇಳ್ತಾರೆ, ರಾಜಕಾರಣಿಯಾಗಿ ಬದಲಾಗಿರುವ ಪತ್ರಕರ್ತೆ ರೆಹಮಾ ಖಾನ್ ಸಂವಿಧಾನಿಕ ಮೌಲ್ಯಗಳಲ್ಲಿ ಬೇರೂರಿರುವಂತಹ ನಮ್ಮ ಪಕ್ಷದ ಪ್ರಣಾಳಿಕೆಯನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡುವುದಾಗಿ ಘೋಷಿಸಿದ್ದಾರೆ. ಎಲ್ಲರನ್ನ ಬದಲಾಯಿಸಲು ನಾನು ರಾಜಕೀಯಕ್ಕೆ ಧುಮುಕಿದ್ದೇನೆ ಎಂಬ ರೆಹಮಾ ಖಾನ್ ಅವರ ಹೇಳಿಕೆ ಇದೀಗ ಎಲ್ಲೆಡೆ ಗಮನ ಸೆಳೆಯುತ್ತಿದೆ. ಆದರೆ ಪಾಕಿಸ್ತಾನದ ಬುದ್ಧಿ ಎಲ್ಲ ದೇಶಗಳಿಗೂ ಗೊತ್ತಿದೆ. ಪಾಕಿಸ್ತಾನದಲ್ಲಿ ಏನಾದರೂ ಕೂಡ ಕೊನೆಗೆ ಸೇನೆಯ ನಿಯಂತ್ರಣಕ್ಕೆ ಹೋದಾಗ ಎಲ್ಲ ರಾಜಕಾರಣಿಗಳು ಮೂಲೆ ಗುಂಪಾಗುವುದು ಅಲ್ಲಿ ಸಹಜ. ಈಗ ರೆಹಮಾ ಖಾನ್ ತೆಗೆದುಕೊಂಡಂತಹ ನಿರ್ಧಾರ ನಿಜಕ್ಕೂ ಅಲ್ಲಿ ವರ್ಕೌಟ್ ಆಗುತ್ತಾ? ನಿಮ್ಮ ಅಭಿಪ್ರಾಯ ಏನಿದ್ರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.